ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವವನ್ನು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸರಳ ಮತ್ತು ಸಾಂಕೇತಿಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು ಜಗದ್ವೃತ್ತದಲ್ಲಿರುವ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿದರು. ಬಳಿಕ ಸುಲಫಲ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿದರು. ಸಮಾರಂಭದ ಉದ್ದೇಶಿಸಿ ಅನೇಕ ಗಣ್ಯರು ಮಾತನಾಡಿದರು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಸವಣ್ಣನವರ ಆದರ್ಶಗಳಾದಂಥ ಏನೇನು ಅವರು ನಮಗೆ ವಚನಗಳ ಮುಖಾಂತರ ಇರ್ಬೋದು, ಸಾಮಾಜಿಕ ಕ್ರಾಂತಿಯ ಮುಖಾಂತರ ಇರ್ಬೋದು, ಏನೇನು ಸಂದೇಶಗಳನ್ನು ಕೊಟ್ಟಿದ್ದಾರೆ, ಮುಖ್ಯವಾಗಿ ಮಾನವತಾವಾದ, ಜಾತ್ಯತೀತತೆ, ಈ ಎಲ್ಲ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಎಲ್ಲ ಸಮಾಜದವರು ಒಂದಿಗೆ ಸಂತೋಷದಿಂದ ಬಾಳುವಂಥ ಸಮಾಜ ನಿರ್ಮಾಣ ಆಗಲಿ ಅಂತೇಳಿ ಈ ಬಸವೇಶ್ವರ ಜಯಂತಿ ದಿನ ನಾನು ಆಶಿಸ್ತೀನಿ. ಜಯಂತಿಯ ಶುಭಾಶಯಗಳು ಸಮಸ್ತ ನಾಗರಿಕೆ ಮತ್ತು ಎಲ್ಲ ಜನರು ಇಲ್ಲಿ ಬಂದಿರೋರು ಬಸವಣ್ಣ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಎಲ್ಲರಿಗೆ ಜಯಂತಿ ಶುಭಾಶಯ ಕೊಡ್ತಾ ಎಲ್ಲರಿಗೆ ಹಿರಿಯರು ಎಲ್ಲರೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೆ ನಾವು ಜಯಂತಿಯ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೆ ಗೊತ್ತಿದೆ ಬಸವಣ್ಣನವರು ಈಸ್ ಅ ಸೋಷಿಯಲ್ ರಿಫಾರ್ಮರ್. ಯಾವ ರೀತಿ ಅವರ ಸಮಾನತೆ ಬಗ್ಗೆ ಮತ್ತು ಹೆಣ್ಮಕ್ಳಿದ್ದು ನ್ಯಾಯ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯ ಬಗ್ಗೆ ಜನರದಲ್ಲಿ ಸಮಾನತೆ ಮತ್ತು ನಾವು ಸಮಾನ ಇದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಒಂದು ಸಮಾಜದಲ್ಲಿ 12ನೇ ಶತಮಾನದಲ್ಲಿ ಅವ್ರು ಹೇಳಿಕೊಟ್ಟಿರೋದು ತತ್ವಗಳು, ಸಿದ್ಧಾಂತಗಳು ಈಗಲೂ ಈ ಸಮಾಜಕ್ಕೆ ಅನ್ವಯಿಸುತ್ತೆ. ನಾವೆಲ್ಲರೂ ಬಸವಣ್ಣನವ್ರದ್ದು ವಚನ ಆಗಲಿ, ಅವ್ರದ್ದು ತತ್ವಗಳು ಆಗಲಿ, ಸಿದ್ಧಾಂತಗಳು ಆಗಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ಮುಂದುವರಿಸ್ತೀವಿ ಅಂದರೆ ನಮ್ಮ ಜೀವನ ಒಳ್ಳೆಯದಾಗತ್ತೆ ಅಂತ ಮತ್ತು ಸಮಾಜದ ಸುಧಾರಣೆ ಆಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಬಸವಣ್ಣ ಜಯಂತಿ ನಾವು ಆಚರಣೆ ಮಾಡ್ತೀವಿ. ಈ ವರ್ಷವೂ ನೀತಿ ಸಮಿತಿ ಇದ್ದರೂ ಸಹ ಭಾಳ ಚೆನ್ನಾಗಿ ಅವರು ಆಚರಣೆ ಮಾಡಿದ್ದಾರೆ. ಎಸ್ಪೆಷಲಿ ತುಂಬ ಸುಂದರವಾಗಿ ಇದೆಲ್ಲ ಒಂದು ಡೆಕೋರೇಷನ್ ಮಾಡಿ ಜನರಿಗೆ ಎಲ್ಲರಿಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸಮಿತಿಯವರಿಗೆ ನಾವು ಶ್ಲಾಘನೀಯ ಕೆಲಸ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೆ ನಾವು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 12ನೇ ಶತಮಾನ ಒಂದು ಸುವರ್ಣ ಯುಗ. ಜಾತಿ, ವರ್ಗ, ವರ್ಣ ರಹಿತವಾದ ಸಮಾಜವನ್ನು ನಿರ್ಮಾಣ ಮಾಡಿದ ವಿಶ್ವಗುರು ಬಸವಣ್ಣನವರು ಇವತ್ತು 900 ವರ್ಷಗಳಾದರೂ ಕೂಡ ಶಾಶ್ವತವಾಗಿದ್ದಾರೆ. ಮಹಾಪುರುಷರು ಇಡೀ ಜಗತ್ತಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕಾಯಕ ಮತ್ತೊಂದು ದಾಸೋಹ. ದುಡಿಬೇಕು, ಉಂಡು ಉಟ್ಟು ಉಳಿದಿದ್ದನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ಈ ತತ್ವ ಸಿದ್ಧಾಂತ ಕೊಟ್ಟವರು ಏಕೈಕ ಬಸವಾದಿ ಶಿವಶರಣರು. ಇಡೀ ಜಗತ್ತಕ್ಕೆ ಈ ಕಾಯಕ ಮುಖಾಂತರವಾಗಿ ಪ್ರಪಂಚದಲ್ಲಿ ಎಲ್ಲವನ್ನು ನಡೀತಾ ಇದೆ ಅಂತ ಸಂದೇಶ ಸಾರಿದ ಬಸವಣ್ಣನವರು ದಯವಿಲ್ಲದ ಧರ್ಮ ಅವದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಈ ವಚನ ಎಲ್ಲ ಧರ್ಮಗಳಿಗೆ ಅನ್ವಯಿಸ್ತಾ ಇದೆ. ಅಂಥ ಧರ್ಮ ಕೊಟ್ಟಿರುವ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕದ ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ
ದೇಶದ ಪ್ರಧಾನಿಗಳು ಮೊದಲು ಮಾಡಿ ಇವತ್ತು ಶುಭಾಶಯ ಕೋರ್ತಾ ಇದ್ದಾರೆ. ಸಮಾರಂಭದಲ್ಲಿ ನಗರ ಪೊಲೀಸ್ ಆಯುಕ್ತ ಚೇತನ್ ಆರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕೈ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭವರ್ ಸಿಂಗ್ ಮೀನಾ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣ್ಸ್ಕಿ, ಮಹಾನಗರ ಪಾಲಿಕೆಯ ಉಪಾಯುಕ್ತರಾದ ಮಾಧವ ಗಿತ್ತೆ, ಸಹಾಯಕ ಆಯುಕ್ತೆ ರೂಪೇಂದ್ರ ಕೌರ್, ಬಸವ ಸಮಿತಿ ಜಯಂತ್ಯೋತ್ಸವ ಅಧ್ಯಕ್ಷ ವಿನೋದ್ ಪಾಟೀಲ್ ಸರಡಗಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಶರಣಕುಮಾರ್ ಮೋದಿ, ಜಿಲ್ಲಾ ವೀರಶೈವ ಸಮಾಜ ಅರುಣ್ಕುಮಾರ್ ಎಸ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.